ಜೆಪ್ಸಮ್ ಲೂಸ್ ಮಾಡುತ್ತೆ ಮಣ್ಣನ್ನು. ಸೊ ಇದರಿಂದ ಬೇರಿನ ಬೆಳವಣಿಗೆ ಬಹಳ ಚೆನ್ನಾಗಾಗುತ್ತೆ. ಸೊ ಇಷ್ಟು ತಾವು ಮಾಡಿದೆ ಆದಲ್ಲಿ ಒಳ್ಳೆಯ ಇಳುವರಿಯನ್ನು ನಾವು ಶುಂಠಿ ಬೆಳೆಯಲ್ಲಿ ತೆಗೆಯಲು ಸಾಧ್ಯವಾಗುತ್ತೆ. ದಯವಿಟ್ಟು ತಾವೆಲ್ಲರೂ ಈ ಜೈವಿಕ ನಿಯಂತ್ರಣಗಳಾದ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪ್ಯಾಸಿಲೋಮೈಸಸ್, AMC, ಬೇವಿರಿಯಾ ಬೇಸಿಯಾನಾ, ಮೆಟಾರೈಸಿಯಮ್, PSB, KSB, ವ್ಯಾಮ್ ಇವೆಲ್ಲ ಉಪಯೋಗ ಮಾಡಿ. ಮತ್ತು ಶುಂಠಿಗೋಸ್ಕರನೇ ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಂದಿದೆ ಮಾರುಕಟ್ಟೆಯಲ್ಲಿ, ಜಿಂಜರ್ ಸ್ಪೆಷಲ್ ಅಂತಿದೆ. ಜಿಂಜರ್ ಸ್ಪೆಷಲ್ ಇದು ಉಪಯೋಗ ಮಾಡೋದರಿಂದ ಎಲ್ಲ ಒಂದು ಪೋಷಕಾಂಶಗಳು ಕೊರತೆ ಏನಪ್ಪ ಅಂದರೆ ನೀಗಿಸುತ್ತೆ. ಸೊ ತಾವೆಲ್ಲರೂ ಈ ಜಿಂಜರ್ ಸ್ಪೆಷಲನ್ನು ಉಪಯೋಗ ಮಾಡಿ. ಸೊ ಇದೊಂದು ಚಿಕ್ಕ ಮಾಹಿತಿಯಾಗಿದೆ. ಶುಂಠಿ ಬೆಳೆಯುವವರಿಗೆ ತಾವು ಇದನ್ನು ಗಮನಿಸಿ ಉಪಯೋಗ ಮಾಡಿ ಹೆಚ್ಚಿನ ಇಳುವರಿ ಪಡೆದುಕೊಳ್ಳಿ ಎಂದು ಹಾರೈಸುತ್ತಾ ಈ ವಿಡಿಯೋ ನಾನು ಮುಕ್ತಾಯಗೊಳಿಸ್ತೇನೆ.